ಇಂದು ಬೆಳ್ಳಂಬೆಳಗ್ಗೆಯೇ ಕಿಡಿಗೇಡಿಗಳಿಂದ ಬೆಂಗಳೂರಿನ 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಬೆಂಗಳೂರಿನ 40 ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರುವಂಥದ್ದು. ರಾಜರಾಜೇಶ್ವರಿ ನಗರ, ಕೆಂಗೇರಿ ಸೇರಿ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ. ಸ್ಥಳಕ್ಕೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಕಿಡಿಗೇಡಿಗಳಿಂದ. 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಬಂದಿರುವಂತಹ ಬಾಂಬ್ ಬೆದರಿಕೆಯ ಸಂದೇಶ. ಆರ್ ನಗರ, ಕೆಂಗೇರಿ ಸೇರಿದಂತೆ ಹಲವು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಸ್ಥಳಕ್ಕೆ ಕೂಡಲೇ ಪೊಲೀಸರು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಿಡಿಗೇಡಿಗಳನ್ನು ಹುಡುಕುವಂತಹ ಕೆಲಸದಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಂದಿರುವಂತಹ ಹುಸಿ ಬಾಂಬ್ ಬೆದರಿಕೆಯ ಸಂದೇಶ ಇಮೇಲ್ ಬಂದಿರುವಂಥದ್ದು. ಆರ್ ನಗರ, ಕೆಂಗೇರಿ ಸೇರಿ ಹಲವು ಶಾಲೆಗಳು, ಒಟ್ಟು 40 ಖಾಸಗಿ ಶಾಲೆಗಳಿಗೆ, ಒಟ್ಟಾರೆ 40 ಖಾಸಗಿ ಶಾಲೆಗಳಿಗೆ ಬಂದಿರುವಂತಹ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್. ಬೆಳ್ಳಂಬೆಳಗ್ಗೆ ಕಿಡಿಗೇಡಿಗಳಿಂದ ಬಂದಿರುವಂಥದ್ದು 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬೆಳ್ಳಂಬೆಳಗ್ಗೆ ಕಿಡಿಗೇಡಿಗಳಿಂದ ಈ ಥರದ ಒಂದು ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು 40ಕ್ಕೂ ಖಾಸಗಿ ಶಾಲೆಗಳಿಗೆ. ಆರ್ ನಗರ, ಕೆಂಗೇರಿ ಸೇರಿದಂತೆ ಸುತ್ತಮುತ್ತ ಶಾಲೆಗಳಿಗೆ ಬಂದಿರುವಂಥದ್ದು. ಕೂಡಲೇ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದವರೆಲ್ಲ ಹೋಗಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ದುಷ್ಕರ್ಮಗಳಿಂದ ಬೆಳ್ಳಂಬೆಳಗ್ಗೆ ಬೆಂಗಳೂರಿನ 40ಕ್ಕೂ ಅಧಿಕ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಬೆಳಗ್ಗೆ ಏನು ಶಾಲಾ ಸಿಬ್ಬಂದಿಗಳಿಗೆ ಹೋಗಿ ಎಂದಿನಂತೆ ಶಾಲೆಯನ್ನು ಓಪನ್ ಮಾಡಿ ತದನಂತರವಾಗಿ ಮೇಲ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಮೇಲ್ಗೆ ಅನಾಮಿಕ ವ್ಯಕ್ತಿಗಳಿಂದ ಏನು ಬಾಂಬ್ ಬೆದರಿಕೆ, ನಿಮ್ಮ ಶಾಲೆಗೆ ಬಾಂಬ್ ಅನ್ನ ಇಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖಿಸಿ ಅದರಲ್ಲಿ ಬರೆದು ಕಸಿ ಒಂದು ಬಾಂಬ್ ಬೆದರಿಕೆಯನ್ನ ಹಾಕಿರುವಂತದ್ದು. ಆ ಮೇಲ್ ನೋಡಿದ ತಕ್ಷಣವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕೂಡ ಇನ್ಫಾರ್ಮ್ ಮಾಡಿರುವಂತದ್ದು. ಆರ್ ನಗರ ಮತ್ತು ಕೆಂಗೇರಿಯ ಲಿಮಿಟ್ಸ್ ನಲ್ಲಿ ಬರುವಂತ 40ಕ್ಕೂ ಅಧಿಕ ಏನು ಶಾಲೆಗಳಿದೆ, ಶಾಲೆಗಳಿಗೆ ಬೆದರಿಕೆ ಬಂದಿರುವಂತದ್ದು. ಈಗಾಗಲೇ ಕೂಡ ಆ ಶಾಲೆಗಳಿಗೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಶ್ವಾನ ದಳ ಮತ್ತು ಬಾಂಬ್ ಸ್ಕ್ವಾಡ್ ದಳವು ಕೂಡ ಬಂದು ಈಗಾಗಲೇ ಕೂಡ ಅಲ್ಲೆಲ್ಲ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂತೋಷ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ದುಷ್ಕರ್ಮಿಗಳಿಂದ ಈ ಥರದ ಒಂದು ಹುಸಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ಅಂದರೆ ಇವರುಗಳಿಗೊಂಥರ ಆಟ ಇದು, ಏನಾರು ಮಾಡಿ ಜೀವ ಭಯ ಇಡುವಂಥದ್ದು, ಪ್ರಾಣ ಬೆದರಿಕೆ ಹಾಕುವಂಥದ್ದು. ಈ ಥರ ಹುಸಿ ಬಾಂಬ್ ಇಟ್ಟಿದ್ದೀವಿ, ಏನೋ ಮಾಡಿಬಿಡ್ತೀವಿ ನಿಮ್ಮ ಶಾಲೆಯಲ್ಲಿ ಮತ್ತು ಅವರ ಮಕ್ಕಳಿಗೆ, ಆ ಥರದ ಒಂದು ಹುಸಿ ಬಾಂಬ್ ಬೆದರಿಕೆ ಕರೆ ಆಗಾಗ ಈ ಥರದ್ದು ಬರ್ತಾ ಇರುತ್ತೆ ಬೆಂಗಳೂರಿನಲ್ಲಿ. ಇವತ್ತು ಬಂದಿರುವಂಥದ್ದು ಈ ಥರದ ಒಂದು ಇಮೇಲ್ ಆರ್ ನಗರ, ಕೆಂಗೇರಿ ಸುತ್ತಮುತ್ತಲ ಒಟ್ಟು 40 ಪ್ರೈವೇಟ್ ಸ್ಕೂಲ್ಸಿಗೆ ಬಂದಿರುವಂಥದ್ದು. ಕೂಡಲೇ ಅವರು ಎಚ್ಚೆತ್ತುಕೊಂಡಿದ್ದಾರೆ, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಪರಿಶೀಲನೆ ಮಾಡಿದ್ದಾರೆ. ಕಡೆಗೆ ಗೊತ್ತಾಗುತ್ತೆ ಇದು ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಅಂತ. ಅಲ್ಲಿ ಯಾವುದೇ ಥರದ ಬಾಂಬ್ ಇರುವಂಥ ಯಾವ ಲಕ್ಷಣಗಳು ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಅಲ್ಲಿ ಡಾಗ್ ಸ್ಕ್ವಾಡ್ ಕೂಡ ತಾವು ನೋಡ್ಬೋದು ವಿಷುವಲ್ಸಲ್ಲಿ. ಕರೆಕ್ಟಾಗಿ ಎಲ್ಲ ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಡೆ ಗೊತ್ತಾಗುತ್ತೆ ಯಾವ ಥರದ ಬಾಂಬ್ ಕೂಡ ಇಲ್ಲ, ಇದು ಹುಸಿ ಬಾಂಬ್ ಬೆದರಿಕೆಯ ಒಂದು ಇಮೇಲ್ ಅಂತ. ಮತ್ತು ಕೊನೆಗೆ ಇದೀಗ ಈ ಕಿಡಿಗೇಡಿಗಳನ್ನು ಹಿಡಿಯುವತ್ತ ಕಾರ್ಯಪ್ರವೃತ್ತರಾಗಿದ್ದಾರೆ ಪೊಲೀಸರು. ಇನ್ನಷ್ಟೇ ಕಿಡಿಗೇಡಿಗಳನ್ನ ಹಿಡಿಬೇಕಾಗಿದೆ. ಈ ಥರದ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಿದಂಥವರು ಬೆಳ್ಳಂಬೆಳಗ್ಗೆ ಈ ಥರದ ಒಂದು ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಈ 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಬಂದಿರುವಂಥದ್ದು.